ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಕದ ಗಿಡದಿಂದ ಹೂವನ್ನು ತೆಗೆದು ಯಾವ ರೀತಿ ದೇವರಿಗೆ ಅರ್ಪಿಸ್ಕೋಬೇಕು, ಈ ಎಕ್ಕದ ಗಿಡದ ಹೂವನ್ನು ದೇವರಿಗೆ ಅರ್ಪಿಸ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿಯ ಪ್ರಯೋಜನಗಳಿವೆ ಎಂಬುದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಜೀವನದಲ್ಲಿ ಎಷ್ಟೇ ರೀತಿಯ ಕಷ್ಟಗಳಿದ್ದರೂ ಸಹ 99% ನಾವು ಹಾರ್ಡ್ ವರ್ಕ್ ಮಾಡಿದ್ರೂ ಫಲಿತಾಂಶ ಸಿಗದೇ ಇದ್ದಾಗ ದೇವರ ಮೇಲೆ ಭಾರ ಹಾಕಿ ಹಾಕ್ತೀವಿ ಫ್ರೆಂಡ್ಸ್. ಅಂತಹ ಸಂದರ್ಭದಲ್ಲಿ ಈ ರೀತಿ ಎಕ್ಕದ ಗಿಡದಿಂದ ಹೂವನ್ನು ತೆಗೆದು ಗಣೇಶನಿಗೆ ಅರ್ಪಿಸಿಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಎಕ್ಕದ ಗಿಡದಿಂದ ಯಾವ ರೀತಿಯ ಹೂವನ್ನು ತೆಗಿಬೇಕು, ತೆಗೆದಂತಹ ಹೂವಿನಿಂದ ಯಾವ ರೀತಿ ಹೂಮಾಲೆಯನ್ನು ಪ್ರಿಪೇರ್ ಮಾಡಬೇಕು, ಅದೇ ರೀತಿ ಗಣೇಶನಿಗೆ ಯಾವ ರೀತಿ ಅರ್ಪಿಸಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಹೂವಿನಲ್ಲಿ ನಾವು ಎರಡು ರೀತಿನ ನೋಡ್ತೀವಿ. ಒಂದು ಬಂದ್ಬಿಟ್ಟು ಪರ್ಪಲ್ ಕಲರ್, ಇನ್ನೊಂದು ಬಂದ್ಬಿಟ್ಟು ವೈಟ್ ಕಲರ್. ಈ ಪೂಜೆನ ಮಾಡಲು ನಾವು ವೈಟ್ ಕಲರ್ನ ಪ್ರಿಫರ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಗಿಡದಿಂದ ಈ ರೀತಿ ಬಿಳಿ ಬಣ್ಣದಲ್ಲಿರುವಂತಹ ಹೂಗಳನ್ನು ತೆಗಿಬೇಕು. ತೆಗೆದ ನಂತರ ನಾವು ಇದರಲ್ಲಿ ಚೆನ್ನಾಗಿ ಅರಳಿರುವಂತಹ ಹೂಗಳನ್ನು ಈ ರೀತಿ ಬಿಡಿಸ್ಕೋಬೇಕು. ಫಸ್ಟ್ ನಾವು ಎಲ್ಲ ಹೂಗಳನ್ನು ಈ ರೀತಿ ನಾವು ಬಿಡಿಸ್ಕೊಂಡ್ರೆ ನಾವು ಹಾರನ ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮಗೆ ಜೀವನದಲ್ಲಿ ಎಂತಹ ಕಷ್ಟನೇ ಬಂದ್ರೂ ಕುಗ್ಗಿ ಹೋಗಬಾರ್ದು. ನಾವು ಮಾಡುವ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ದೇವರ ಮೇಲೆ ಭಾರ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಹೂವನ್ನು ನಾನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಈ ರೀತಿ ಬಿಡಿಸ್ಕೊಂಡ ನಂತರ ಒಂದು ಸೂಜಿ ದಾರನ ತಗೊಂಡ್ಬಿಟ್ಟು ನೀಟಾಗಿ ಹೂವು ಎಲ್ಲ ಪೋಣಿಸ್ಕೋಬೇಕು. ಈ ಪ್ರಾಸೆಸ್ ಮಾಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೂ ಸಹ ನಾವು ದೇವರಿಗೆ ಅರ್ಪಿಸಿಕೊಂಡ ನಂತರ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸೋ ಥರ ನಾವು ಸೂಜಿಗೆ ದಾರ ಸೇರಿಸ್ಬಿಟ್ಟು ಈ ರೀತಿ ಒಂದೊಂದು ಹೂವನ್ನೇ ತೊಗೊಂಡ್ಬಿಟ್ಟು ಪೋಣಿಸ್ಕೋಬೇಕು. ಈ ಎಕ್ಕದ ಗಿಡದ ಹೂವು ಗಣೇಶನಿಗೆ ತುಂಬ ಪ್ರಿಯವಾದ ಹೂವು. ಆದುದರಿಂದ ನಾವು ಈ ಹೂವನ್ನು ದೇವರಿಗೆ ಅರ್ಪಿಸಿಕೊಂಡು ನಮ್ಮ ಕೋರಿಕೆಯನ್ನು ದೇವರಿಗೆ ಹೇಳಿಕೊಳ್ಳುವುದರಿಂದ ಅತಿ ಶೀಘ್ರದಲ್ಲೇ ನೆರವೇರುತ್ತೆ. ಈ ಪೂಜೆನ ನಾವು 3 ವಾರ ಮಾಡಬೇಕು. 3 ವಾರ ಮಾಡೋದರಿಂದ ನಾವು ಬೇಡಿಕೊಂಡಂತಹ ಕೋರಿಕೆ 3 ವಾರದ ಒಳಗೆ ನೆರವೇರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಾರ. ನಾನು ಇಲ್ಲಿ ಒಂದು 3 ಹಾರನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಈ ಹಾರಗಳನ್ನು ಪಕ್ಕಕ್ಕಿಟ್ಬಿಟ್ಟು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಪೂಜೆಗೆ ನಾವು ಸ್ವಲ್ಪ ಅಕ್ಕಿ, 2 ಮಣ್ಣಿನ ದೀಪ ತಗೋಬೇಕು. ತೆಗೆದುಕೊಂಡಂತಹ ಅಕ್ಕಿನ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ಅದರಲ್ಲಿ ಈಗ ಅರಿಶಿನ ಮತ್ತು ಕುಂಕುಮ ಸೇರಿಸಿ. ಈಗ ಈ ಅಕ್ಕಿ ಮೇಲೆ ಮಣ್ಣಿನ ದೀಪಗಳನ್ನು ಇಟ್ಕೋಬೇಕು. ನಂತರ ತುಪ್ಪದಲ್ಲಿ ಡಿಪ್ ಮಾಡಿರುವಂತಹ ಬತ್ತಿಗಳನ್ನು ಸೇರಿಸ್ಕೋಬೇಕು. ಈ ರೀತಿ ನಾವು ತುಪ್ಪದ ದೀಪವನ್ನು ದೇವರಿಗೆ ಅರ್ಪಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ದೀಪಗಳಿಗೆ ಅರಿಶಿನ ಕುಂಕುಮ ಅರ್ಪಿಸ್ಕೋಬೇಕು, ನಂತರ ಹೂವನ್ನು ಅರ್ಪಿಸ್ಕೋಬೇಕು. ಈಗ ಗಣೇಶನಿಗೆ ಹೂವನ್ನು ಅರ್ಪಿಸ್ಕೋಬೇಕು. ನಾನು ಸುಗಂಧ ಹಾರನ ಅರ್ಪಿಸ್ಕೊಂಡಿದ್ದೀನಿ. ನಂತರ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಎಕ್ಕದ ಗಿಡದ ಹೂವಿನ ಹಾರಗಳನ್ನು ಅರ್ಪಿಸ್ಕೋಬೇಕು. ಇಲ್ಲಿ 1 ಹಾರನ ದೇವರಿಗೆ ಅರ್ಪಿಸ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದ 2 ಹಾರಗಳನ್ನು ದೇವರ ಶಿರದ ಮೇಲೆ ಅರ್ಪಿಸಿಕೊಂಡಿದ್ದೀವಿ. ನಂತರ ನಾವು ಮನೆಯಲ್ಲಿ ಪೂಜೆ ಮಾಡೋ ಥರನೇ ದೇವರಿಗೆ ಕರ್ಪೂರ, ಕಡ್ಡಿ, ತೆಂಗಿನಕಾಯಿ, ಎಳೆ, ಅಡಿಕೆ ಎಲ್ಲ ಅರ್ಪಿಸ್ಕೊಂಡು ಪೂಜೆ ಮಾಡಬೇಕು. ಈ ಪೂಜೆಯನ್ನು ಮಾಡಲು ಜಾಸ್ತಿ ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ಆದರೂ ನಾವು ಬೇಡಿಕೊಂಡಂತಹ ಕೋರಿಕೆ ತಪ್ಪದೇ ನೆರವೇರುತ್ತೆ. ಇಷ್ಟೇ ಫ್ರೆಂಡ್ಸ್, ಸಾಧ್ಯ ಆದರೆ ಈ ಪೂಜೆಯನ್ನು ನೀವು ಮಾಡಿ ಒಳ್ಳೆಯ ಫಲಿತಾಂಶವನ್ನು ತೆಗೆದುಕೊಂಡು ಚೆನ್ನಾಗಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.